ಒಟ್ನಲ್ಲಿ ನೀನ್ ನನ್ನ ಕಂಟ್ರೋಲಲ್ಲೇ ಇರಬೇಕು. ನಾನು ಏನೇ ಕೆಲಸ ಹೇಳಿದ್ರು ಆಗಲ್ಲ ಅನ್ನೋ ಹಾಗೆ ಇಲ್ಲ, ಬಾಯಿ ಮುಚ್ಕೊಂಡು ಮಾಡ್ತಾ ಇರಬೇಕು. ಆಗ ಮಾತ್ರ ನೀನ್ ನಿನ್ನ ಲೈಫಲ್ಲಿ ಉದ್ಧಾರ ಆಗಕ್ಕಾಗೋದು. ಇಲ್ಲ ಅಂದ್ರೆ ಕೆಲ್ಸದಿಂದ ತೆಗಿತಾರೆ. ಆಗ ಜೀವನ ಪೂರ್ತಿ ನೀನು ಕೊರಗ್ತಾ ಕುತ್ಕೋಬೇಕಾಗತ್ತೆ. ಒಂದ್ಸತಿ ಯೋಚನೆ ಮಾಡು ರಾಧಿಕಾ. ಇಲ್ಲಿ ಕೆಲಸ ಬಿಟ್ರು ನೀನು ಬೇರೆ ಎಲ್ಲೂ ಕೆಲಸ ಮಾಡಬಾರ್ದು. ಹಾಗೆ ಮಾಡ್ತೀನಿ. ಏನ್ ಹೆದರ್ಸ್ತಾ ಇದ್ಯಾ? ಹಾಗೆ ಅನ್ಕೋ. ನನ್ನ ಎದುರು ಹಾಕೊಂಡು ಈ ಹಾಸ್ಪಿಟ್ಲಲ್ಲಿ ನರ್ಸ್ ಕೆಲಸನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ನನ್ನ ನೀನಿನ್ನೂ ಏನು ಮಾಡೋಕ್ಕಾಗಲ್ಲ. ನನ್ನ ಇಲ್ಲಿಂದ ಓಡಿಸ್ಬೇಕಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡಿದೆ. ಕೊನೆಗೆ ಪೊಲೀಸರನ್ನು ಕರ್ಕೊಂಬಂದೆ. ಅಷ್ಟೆಲ್ಲ ಆದ್ರೂ ಅದೇ ಗತ್ತಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಲ್ಲ, ಇದು ನನ್ನ ಪವರ್. ರಾಧಿಕಾ, ನೀನ್ ನನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ಈ ಹಾಸ್ಪಿಟ್ಲಲ್ಲಿ ನಾನೇನು ಹೇಳ್ತೀನೋ ಅದೇ ಫೈನಲ್. ಅದನ್ನ ತಿಳ್ಕೊಂಡು ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು. ನೀನು ನಿನಗೆ ಬೈಬೇಕಾದ್ರೆ ನನ್ನ ಹಾರ್ಟಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇತ್ತು. ಅವ್ರ ಸಪೋರ್ಟ್ ಇದೆ ಅಂತಾನೆ ತಾನೆ ನೀನ್ ಇಷ್ಟು ದಿನ ನಿನಗಿಷ್ಟ ಬಂದಂಗೆಲ್ಲ ಮೆರೀತಾ ಇದ್ದಿದ್ದು, ನಿನಗಿಷ್ಟ ಬಂದಂಗೆಲ್ಲ ನಡ್ಕೋತಾ ಇದ್ದಿದ್ದು. ಇನ್ಮೇಲೆ ನಿನ್ನ ಆಟಗಳಿಗೆ ಬ್ರೇಕ್ ಬಿದ್ದಿದೆ. ಟೀನ್ಗೆ ನಿನ್ನ ಮೇಲೆ ತುಂಬ ಕೋಪ ಇದೆ. ಇವತ್ತು ಅವ್ರು ನಿನಗೆ ಬೈದಿದ್ದು ಜಸ್ಟ್ ಶಾಂಪಲ್ ಅಷ್ಟೇ. ನೀನ್ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಜೀವನ ಪೂರ್ತಿ ನರಳಿ ನರಳಿ ಸಾಯ್ಬೇಕು ಅಂತ ಶಿಕ್ಷೆ ಕೊಡ್ತೀನಿ. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರೋ. ಹೌದು, ನಿನಗೂ ಚಿರುಗೂ ಮದುವೆ ಸೆಟ್ ಆಗಿದೆಯಲ್ಲ, ಅದು ನಡೆಯುತ್ತಾ ರಾಧಿಕಾ? ಒಂದ್ ವೇಳೆ ನಡೆದ್ರು ಆಗ್ಲೂ ನಾನು ನಿನಗೆ ಹೀಗೆ ಟಾರ್ಚರ್ ಕೊಡ್ತಾ ಇರ್ತೀನಿ. ಯಾಕೆ ಹೇಳು? ನನ್ನ ಲೈಫಲ್ಲಿ ನೀನು ತುಂಬಾ ಆಟ ಆಡಿದ್ಯಾ. ಮೊದ್ಲಿಂದಾನು ನಾನು ನಿನ್ಗೇನು ಕೇಳಿದ್ದೀನಿ ಅದಕ್ಕೆ ನೀನು ಒಪ್ಕೊಳ್ದೇ ಇದ್ರೂ ಪರವಾಗಿರ್ಲಿಲ್ಲ. ಆದ್ರೆ ನೀನು ನನಗೆ ಒಬ್ಬ ಡಾಕ್ಟರ್ ಅಂತಾನು ನೋಡ್ದೆ ಅವಮಾನ ಮಾಡಿದ್ಯಾ. ಬರೀ ಹಾಸ್ಪಿಟ್ಲಲ್ಲೇ ಆಗಿದ್ರೆ ಪರವಾಗಿಲ್ಲ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ನೀನೇನ್ ಮಾಡ್ದೆ? ಈ ವಿಷಯನ ನನ್ನ ವೈಫ್ ತನಕ ತಗೊಂಡು ಹೋಗಿ ನನ್ನ ವೈಫ್ನ ನನ್ನ ಲೈಫಿಂದ ದೂರ ಮಾಡ್ದೆ. ಇದೆಲ್ಲ ಯಾರಿಂದ ಆಗಿದ್ದು? ನಿನ್ನಿಂದ. ನನ್ನಿಂದ ಅಲ್ಲ, ನಿನಗಿರೋ ಕಚಡ ಬುದ್ಧಿಯಿಂದ. ಏಯ್, ಸಾಕ್ ಬಾಯ್ ಮುಚ್ಚು. ಇದೆಲ್ಲ ಆಗಿದ್ದು ನಿನ್ನಿಂದ. ಈ ಹಾಸ್ಪಿಟ್ಲಲ್ಲಿ ನಾನು ರಾಜನ್ ತರ ಇದ್ದೆ. ನನ್ನ ಕೈಯಲ್ಲಿ ಮಾಪ್ ಹಿಡ್ಕೊಳಾಗ್ ಮಾಡ್ದೆ. ನನ್ನ ಅಣ್ಣನ್ನ ಪೊಲೀಸರಿಗೆ ಹಿಡ್ಕೊಟ್ಟೆ. ನನ್ನ ಗತ್ತು, ಘನತೆ, ಗೌರವ, ನನ್ನ ಹೆಸರನ್ನೆಲ್ಲ ಹಾಳು ಮಾಡಿದೆ. ಈ ನೋವನ್ನ ಸಹಿಸ್ಕೊಳ್ಳಕ್ಕಾಗದೆ ನಾನು ಪ್ರತಿದಿನ ಕುಡ್ದು ಕುಡ್ದು ನನ್ನೇ ನಾನು ಶಿಕ್ಷಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿನಗೆ ಅಣು ಅಣುವಾಗಿ, ಹೇಗೆ ಹೇಳು, ಅಣು ಅಣುವಾಗಿ ಚಿತ್ರಹಿಂಸೆ ಕೊಡ್ತೀನಿ. ನನ್ನ ಮುಷ್ಟಿಯಿಂದ ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ಈ ಚಿರು ಇದಾನಲ್ಲ, ಅವನಿಗೆ ನೀನು ಈ ವಿಷಯ ಹೇಳ್ತೀಯಾ? ಹೇಳ್ಕೊ ಹೋಗು, ಐ ಡೋಂಟ್ ಕೇರ್. ಯಾರು ನನಗೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಸಾಕು, ಮುಗಿತಾ ನಿನ್ ಮಾತು? ನಿನ್ನಲ್ಲಿರೋ ಈ ಕೊಳಕ್ ಬುದ್ಧಿನ ಚಿರುಗ್ ಹೇಳಿ ಅವನಿಗೆ ಯಾಕೆ ಸುಮ್ನೆ ಟೆನ್ಷನ್ ಕೊಡ್ಲಿ? ಹೆಣ್ಣು ಅಂದ್ರೆ ಕೇವಲ ಅನ್ಕೋಬೇಡ. ಒಂದ್ ಹೆಣ್ಣು ಮನೆಯಿಂದ ಆಚೆ ಕಾಲಿಟ್ರೆ ನಿನ್ನಂಥ ನಾಯಿಗಳು ಬುದ್ಧಿ ತೋರಿಸಿದಾಗ ಲೆಫ್ಟ್ ಹ್ಯಾಂಡಲ್ಲಿ ಬಾರಿಸ್ಬೇಕು ಅಂತಾನೆ, ರೈಟ್ ಹ್ಯಾಂಡಲ್ಲಿ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಆಚೆ ಕಾಲಿಡೋದು. ನನಗ್ ನೀನೇನೋ ಬುದ್ಧಿ ಕಲಿಸ್ತೀಯ ಅಂತಾನೆ ಇಟ್ಕೋ. ಆದ್ರೆ ನಿನಗ್ ಬುದ್ಧಿ ಕಲ್ಸೋದಕ್ಕೆ ನಿನ್ನ ಸ್ವಂತದವರೇ ಒಂದು ಗ್ಯಾಂಗ್ ರೆಡಿ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಹೇಳ್ತೀಯ? ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತ್ಯಾ? ಸುಮ್ನೆ ಇದಾರೆ ಅಂದ್ ಮಾತ್ರಕ್ಕೆ ಎಲ್ಲಾನು ಸಹಿಸ್ಕೊಂಡ್ ಹೋಗ್ತಾರೆ ಅಂತಲ್ಲ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಅದು ನಮ್ಮೇಲೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕಷ್ಟೇ. ಆದ್ರೆ ನನ್ ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ. ಅತಿ ಆಯ್ತು ಅಂದ್ರೆ ಕೊಚ್ಚೆಗಿಳದೆ ಬುದ್ಧಿ ಕಲಿಸ್ತೀನಿ. ಇಲ್ ಕೇಳು, ನೀನೇ ನನಗ್ ಸವಾಲ್ ಹಾಕೋದು.
ಇನ್ನು ಒಂದೇ ಒಂದು ತಿಂಗಳು ನೀನ್ ಎಂತ ಫ್ರಾಡ್ ಅನ್ನೋದನ್ನ ಇಡೀ ಹಾಸ್ಪಿಟಲ್ಗೆ ಸಾಕ್ಷಿ ಸಮೇತ ತೋರಿಸಿ ನಿನ್ನಿಲ್ಲಿಂದ ಒದ್ದು ಹೊರಗೆ ಹಾಕಿಸ್ತೀನಿ. ಓಹ್ ಹೌದಾ? ಅದನ್ನು ನೋಡೇ ಬಿಡೋಣ ಬಿಡು. ನೋಡೋಣ ಯಾರ್ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೋತಾರೆ ಅಂತ. ನಿನ್ನಿಲ್ಲಿಂದ ಆಚೆ ಕಳ್ಸೋದಕ್ಕೆ ನಾನೇನೂ ಮಾಡ್ಬೇಕಾಗಿಲ್ಲ. ನಿನ್ನಲ್ಲಿರೋ ಕೆಟ್ಟ ಗುಣಗಳೇ ಸಾಕು. ಏಯ್, ನಿನ್ನ ಸ್ಥಾನ ಯಾವುದು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ. ನೀನೇ ನನ್ನ ಎದುರುಗಡೆ ನಿಂತ್ಕೊಂಡು ಚಾಲೆಂಜ್ ಮಾಡೋದಕ್ಕೆ ಡಾಕ್ಟ್ರ್ ಅಲ್ಲ. ಆಫ್ಟರ್ ಆಲ್ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋ ನರ್ಸು. ನನ್ನ ಅಧಿಕಾರನ ಯೂಸ್ ಮಾಡಿಕೊಂಡು ನಿನಗೇನು ಬೇಕಾದರೂ ಮಾಡೋ ಕೆಪಾಸಿಟಿ ನನಗಿದೆ. ನಿನಗೆ ಬೆಸ್ಟ್ ನರ್ಸ್ ಅಂತ ಅವಾರ್ಡ್ ಕೊಟ್ರಲ್ಲ, ಅವ್ರ ಕೈಯಿಂದಾನೆ ನೀನೊಬ್ಳು ವರ್ಸ್ಟ್ ನರ್ಸ್ ಅಂತ ಹೇಳಿಸ್ತೀನಿ. ಈ ಹಾಸ್ಪಿಟ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ನೀನು ಅಳ್ಸೋಕಾಗದೇ ಇರೋಂಥ ಒಂದು ಕೆಟ್ಟ ಹೆಸರನ್ನೇ ತಗೊಂಡು ನೀನು ಹೊರಗೆ ಹೋಗೋದು. ನಾನು ಹಾಗೆ ಮಾಡ್ತೀನಿ, ಇದು ಸತ್ಯ. ಸರಿ, ನಿನ್ ಕೈಲಿ ಏನಾಗುತ್ತೋ ಅದನ್ನ ನೀನ್ ಮಾಡ್ಕೊ. ಆದ್ರೆ ಒಂದ್ ನೆನ್ಪಲ್ಲಿಟ್ಕೋ, ನಾನು ನನ್ನ ಮನಸ್ಸಾಕ್ಷಿ ವಿರುದ್ಧ ಯಾವತ್ತೂ ನಡ್ಕೊಳ್ಳೋದಿಲ್ಲ. ಹಾಗೆ ನಿನ್ನಂತ ಅಯೋಗ್ಯರ ಬಲೆಗೆ ಬೀಳೋದೂ ಇಲ್ಲ. ಅರ್ಥ ಆಯ್ತಾ? ರಾಧಿಕಾ, ಆ ಗೌತಮ್ ನಿನ್ ಮೇಲೆ ಹಳೆ ದ್ವೇಷ ಇಟ್ಕೊಂಡು ಇನ್ನೂ ಹಾಗೆ ಸಾಧಿಸ್ತಿದ್ದಾನಲ್ಲೇ. ಅವನ್ ಬದ್ಲೇ ಆಗಲ್ಲ ಅನ್ಸತ್ತೆ. ಇಂಥವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಸೌಮ್ಯ. ಅವನ್ ಮತ್ತೆ ಮತ್ತೆ ನಿನ್ನೆ ಟಾರ್ಗೆಟ್ ಮಾಡ್ತಿದ್ದಾನೆ. ಅವನಿಗೆ ಬೈದು ಹೇಳಿದ್ದಾಯ್ತು, ಹೊಡೆದು ಹೇಳಿದ್ದಾಯ್ತು. ಇನ್ನೂ ಅವ್ನು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಅಂದ್ರೆ ಆ ದೇವ್ರೆ ಅವನಿಗೆ ಶಿಕ್ಷೆ ಕೊಡ್ಬೇಕು. ಖಂಡಿತ ಕೊಡ್ತಾನೆ ರಾಧಿಕಾ. ಹೋಗ್ಲಿ ಬಿಡು, ಇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಆಗ್ತೀಯ. ಚಿರು ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿರ್ತೀಯ. ಕೆಲ್ಸಕ್ ಬರೋ ಅಗತ್ಯನೂ ಇರಲ್ಲ, ಆ ಗೌತಮ್ ಸಹವಾಸನೂ ಇರಲ್ಲ. ಓ, ನಾನ್ ಮದ್ವೆ ಆದ್ಮೇಲೆ ಕೆಲ್ಸಕ್ ಬರೋದಿಲ್ಲ ಅನ್ಕೊಂಡಿದ್ಯಾ? ಅದಕ್ಕೆಲ್ಲ ಚಾನ್ಸೇ ಇಲ್ಲ. ನರ್ಸ್ ಕೆಲ್ಸ ಅನ್ನೋದು ಒಂದು ಪುಣ್ಯದ ಕೆಲ್ಸ. ಅದು ನನ್ನ ಉಸಿರಲ್ಲೇ ಬೆರ್ತ್ ಹೋಗಿದೆ. ಕೆಲ್ಸ ಮಾಡಿ ದುಡ್ದು ಮನೆ ನೋಡ್ಕೋತಿದ್ದೀನಿ ಅನ್ನೋದು ಒಂದ್ ಕಡೆ ಆದ್ರೆ, ಈ ಕೆಲ್ಸನ ನಾನು ಮನಸ್ಫೂರ್ತಿಯಾಗಿ ಮಾಡ್ತಿದ್ದೀನಿ ಅನ್ನೋ ಸಾರ್ಥಕತೆ, ಧನ್ಯತೆ ಇನ್ನೊಂದ್ ಕಡೆ. ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ತಿದ್ದೀನಿ ಅಂದ್ ಮಾತ್ರಕ್ಕೆ ಇಷ್ಟಪಟ್ಟು ಮಾಡ್ತಿರೋ ಕೆಲ್ಸನ ಬಿಟ್ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ನಾನೊಬ್ಳು ನರ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಚಿರುನು ಇದಕ್ಕೆ ಒಪ್ಕೊಂಡಿದ್ದಾನೆ. ಅಂದ್ರೆ ಈ ಗೌತಮ್ ಟಾರ್ಚರ್ನ ಫೇಸ್ ಮಾಡಕ್ ರೆಡಿ ಇದೆಯಾ? ಸೌಮ್ಯ, ನಾಯಿಗಳು ಬೊಗಳುತ್ತೆ ಅಂತ ರಸ್ತೆಲ್ ಓಡಾಡ್ದೇ ಇರಕ್ಕಾಗತ್ತಾ? ನೋಡ ಏನಾಗತ್ತೆ ಅಂತ. ನೀನ್ ಹೋಗ್ ಕೆಲ್ಸ ನೋಡ್ಕೊ. ಸರಿ ಕಣೆ.